ಬಂದ ಮಾಹಿತಿ. ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳನೋಟ. ನಾನು ರಂಜಿತ್ ಶಿರಿಯಾರ್. ನೋಡಿ, ಒಳನೋಟದಲ್ಲಿ ಮೊದಲ ಸುದ್ದಿ ಕ್ರಾಂತಿಕತೆ ಮುಗಿತಾ. ಟಾಪ್ 3 ಸುದ್ದಿಗಳು. ಅದರಲ್ಲಿ ಮೊದಲ ಸುದ್ದಿ ಕ್ರಾಂತಿ ಮುಗಿತಾ, ಕ್ರಾಂತಿಕತೆ. ಎರಡನೇ ಸುದ್ದಿ ನೋಡಿ, ಸವಾಲಾಗ್ತಾರ ಸತೀಶ್ ಜಾರಕಿಹೊಳಿ ಅವರು ಸವಾಲಾಗ್ತಾರ. ಯಾಕೆ, ಏನು, ಎತ್ತ ಡಿಟೇಲ್ ಮಾಹಿತಿ ಕೊಡ್ತೀವಿ. ಅದ್ರ ಜೊತೆಗೆ ಟಾಪ್ 3 ಸುದ್ದಿ ನೋಡೋಣ. ಯಾರು ಅಸಲಿ ಟ್ರಬಲ್, ಇದನ್ನು ಕೂಡ ಹೇಳ್ತೀವಿ. ಮೊದಲಿಗೆ ಮೊದಲ ಸುದ್ದಿ ನೋಡೋಣ. ಹಿಂದೆ ಮನೆ ಬಾಗಿಲುಗಳ ಮೇಲೆ ನಾಳೆ ಬಾ ಅನ್ನೋ ಬರಹ ಕಾಣೋದು. ಅದ್ಯಾಕೋ ರಾಜಕೀಯ ಪಂಡಿತರಿಗೆ ಡಿಸಿಎಂ ಡಿಕೆಶಿ ದೆಹಲಿಗೆ ಹೋದಾಗ್ಲೆಲ್ಲ ಈ ಬೋರ್ಡೇ ನೆನಪಾಗುತ್ತಂತೆ. ಈ ಬಾರಿ ಖಂಡಿತ ನಾನು ಸಿಎಂ ಆಗೋ ಸಂದೇಶ ಹೊತ್ತೇ ಬೆಂಗಳೂರಿಗೆ ಬರೋದು ಅಂತಿದ್ದ ಡಿಕೆ ಅದೇ ಖಾಲಿ ಕೈನಲ್ಲಿ ಬಂದಿದ್ದಾರೆ. ಇದೀಗ ಡಿಕೆಶಿಯ ದೆಹಲಿ ದಂಡಯಾತ್ರೆ ನೆವರ್ ಎಂಡಿಂಗ್ ಸ್ಟೋರಿ ಆಗುತ್ತಾ ಅನ್ನೋ ಮಾತುಗಳು ರಿಪಬ್ಲಿಕ್ ಕನ್ನಡದ ಒಳನೋಟಕ್ಕೆ ಸಿಕ್ಕಿದೆ. ಡೆಲ್ಲಿಲೇನ್ ಗಾಳಿಗೆ ಕುಡಿಯಕ್ಕೆ ಬಂದಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯರ ಜೊತೆ ಜೋಡೆತ್ತಿನಂತೆ ದುಡಿದ ಡಿಕೆಶಿ ಪಾಲಿಗೆ ಉಪಮುಖ್ಯಮಂತ್ರಿ ಪಟ್ಟವೇ ಗಟ್ಟಿಯಾಗುತ್ತಾ ಅನ್ನೋ ಮಾತು ಕಾಂಗ್ರೆಸ್ ಕೂಟದಿಂದಲೇ ಕೇಳಿಬಂದಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ 2.0 ಸರ್ಕಾರ ರಚನೆಯಾದ ಡಿಸಿಎಂ ಪೋಸ್ಟ್ ಜೊತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಉಳಿಸಿಕೊಂಡು ಪವರ್ಫುಲ್ ಆಗಿದ್ದ ಡಿಕೆಶಿ ಕೆಲ ದಿನಗಳಿಂದ ಕಳೆಗುಂದಿದ್ದಾರೆ ಅನ್ನೋ ಗುಸುಗುಸು ಎದ್ದಿದೆ. ಅದರಲ್ಲೂ ಇಂದು ಮುಂಜಾನೆ ದೆಹಲಿಯಿಂದ ಖಾಲಿ ಕೈನಲ್ಲಿ ವಾಪಸ್ ಆದ್ಮೇಲಂತೂ ಈ ಗಾಳಿ ಮಾತಿಗೆ ರೆಕ್ಕೆ ಬುಕ್ಕ ಬೆಳೆದಿದೆ. ಡಿಕೆಶಿಗೆ ಒಲಿಯಲ್ವಾ ರಾಜ್ಯದ ಮುಖ್ಯಮಂತ್ರಿ ಪಟ್ಟ? ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್, ಸಿಗಲಿಲ್ಲ ಸುಳಿವು. ನವೆಂಬರ್ 20, 2025 ರಾಜ್ಯದ ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಂಡ ದಿನ. ಇದು ಡಿಸಿಎಂ ಡಿಕೆಶಿ ಪಾಲಿಗೆ ಶುಭಗಳಿಗೆ ಎಂದು ಉಪಮುಖ್ಯಮಂತ್ರಿಗಳ ಕ್ಯಾಂಪ್ ಕುಣಿದಾಡಿತ್ತು. ಇನ್ನೇನು ಹೈಕಮಾಂಡ್ ನಮ್ಮ ನಾಯಕರನ್ನ ದೆಹಲಿಗೆ ಕರೆಯುತ್ತೆ. ಇಬ್ಬರನ್ನ ಮುಖಾಮುಖಿ ಕೂರಿಸಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯನ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಬಗೆಹರಿಸುತ್ತದೆ ಅನ್ನೋ ಆಸೆಯಲ್ಲಿತ್ತು. ನವೆಂಬರ್ ಇರಲಿ, ಏಪ್ರಿಲ್ ಮುಗಿಯುತ್ತಾ ಬಂದರೂ ಡಿಕೆಶಿಯನ್ನ ದೆಹಲಿಗೆ ಕರೆಯೋದು ಬಿಡಿ, ಅವರೇ ಗಾಡಿ ಬೇಡಿದ್ರೂ ಭೇಟಿಯಾಗಲು ಟೈಮ್ ಕೊಡ್ತಿಲ್ಲ. ಅಸಲಿಗೆ ಹೈಕಮಾಂಡ್ ನಾಯಕರಿಗೂ ಈ ಬಗ್ಗೆ ಮನಸ್ಸಿಲ್ಲ ಅನ್ನೋ ಸುದ್ದಿ ದೆಹಲಿಯ 10 ಜನಪದ ಸುತ್ತ ಸುಳಿದಾಡುತ್ತಿದೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾಯ್ತು ಖರ್ಗೆ ಸ್ಥಿತಿ. ರಾಜ್ಯದ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಎಐಸಿಸಿ ಅಧ್ಯಕ್ಷರ ಪಾಡು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಾಗಿದೆ. ಒಂದು ಹಂತದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಡಿಕೆಶಿ ಪರವಾಗಿಯೇ ಇದ್ದಾರೆ ಅನ್ನೋದು ಅಂಗೈನ ಹುಣ್ಣಿನಂತೆ ಗೋಚರಿಸುತ್ತಿದೆ. ಕಾರಿನೊಳಗೆ ಕ್ಲೋಸ್ ಡೋರ್ನಲ್ಲಿ ಇಬ್ಬರು ಎಷ್ಟೇ ಮಾತನಾಡಿಕೊಂಡ್ರು ಖರ್ಗೆ ಅವರು ಕೊನೆಗೆ ಗಾಂಧಿ ಪರಿವಾರದತ್ತ ನೋಡ್ತಾರೆ. ಡಿಕೆಶಿಗಂತೂ ರಾಹುಲ್ ಸೋನಿಯಾ ಭೇಟಿಯ ಭಾಗ್ಯವೇ ಸಿಕ್ತಿಲ್ಲ. ಮೊನ್ನೆ ಏನು ನಾನು ದೆಹಲಿಗೆ ಗಾಳಿ ಕುಡಿಯಲು ಬಂದಿಲ್ಲ ಅಂದವರು ಇಂದು ಮಾಧ್ಯಮಗಳ ಮುಂದೆ ನಾನು ರಾಜಕೀಯ ಮಾತೇ ಆಡಲ್ಲ ಅಂತಿದ್ದಾರೆ. ಡೆಲ್ಲಿಲೇನ್ ಗಾಳಿಗಿಲಿ ಕುಡಿಯಕ್ಕೆ ಬಂದಿಲ್ಲ ನಾನು. ಯಾರಿಗಾರು ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ನೋಡಪ್ಪ, ನಾನು ಯಾವ್ದೂನು ಪೊಲಿಟಿಕಲ್ ಇಶ್ಯೂಸ್ ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮ್ಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೆ ಹೇಳಿದೀನಿ. ನಮ್ಮಲ್ಲೇನು ಯಾವ ಸಮಸ್ಯೆ ಏನು ಇಲ್ಲ, ಯಾವ ಪಾಲಿಟಿಕ್ಸ್ ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನ್ ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ. ಸ್ಪೆಕ್ಯುಲೇಷನ್ ಸರ್ 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಹೈಕಮಾಂಡ್ ಯಾವಾಗ ಏನ್ ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ರು ಹೇಳಿದೀವಿ. 2 ದಿನದಲ್ಲಿ ಡಿಕೆ ಶಿವಕುಮಾರ್ ಮಾತಿನ ವರಸೆ ಬದಲಾಗಿರುವುದನ್ನ ಕಂಡು ಕಾಂಗ್ರೆಸ್ನೊಳಗೆ ಗುಸುಗುಸು ಶುರುವಾಗಿದೆಯಂತೆ. ಅಲ್ಲ ಸ್ವಾಮಿ, ಮೊದಲು ನವೆಂಬರ್ 20ಕ್ಕೆ ಸಿಎಂ ಆಗೋದೇ ಅಂದಿದ್ರು. ಆಮೇಲೆ ಮೇ 4ಕ್ಕೆ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬರುತ್ತೆ. ಆಮೇಲೆ ಇನ್ನೇನಿದೆ ಡಿಕೆಶಿ ಸಿಎಂ ಆಗೋದು ಎಂದು ಡಿಸಿಎಂ ಬಣ ಕೇಕೆ ಹಾಕಿಯೂ ಆಯಿತು. ಬಳಿಕ ಮೇ 15ಕ್ಕೆ ಶಿವಕುಮಾರ್ ಸಾಹೇಬ್ರ ಬರ್ತ್ಡೇ ಇದೆ. ಅವತ್ತೇ ಹೈಕಮಾಂಡ್ ಸಿಹಿ ಸುದ್ದಿ ಕೊಡುತ್ತೆ ಎಂದು ಅಭಿಮಾನಿ ಬಳಗ ಸಂಭ್ರಮಿಸುತ್ತಿದೆ. ಈ ನಡುವೆ ಮೇ 20ರ ಡೆಡ್ ಲೈನ್ ಮುನ್ನೆಲೆಗೆ ಬಂದಿದೆ. ಮೇ 20, 2026ಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣಗೊಳ್ಳಲಿದೆ. ಮೊನ್ನೆ ರಾತ್ರಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದ ಡಿಕೆಶಿ ಮೇ 4ರ ಒಳಗೆ ಒಂದು ಸ್ಪಷ್ಟ ಸಂದೇಶ ಕೊಡಿ ಎಂದು ಕೊನೆಯ ಅವಕಾಶ ಕೊಟ್ಟು ಬಂದಿದ್ದಾರಂತೆ. ಈ ನಡುವೆ ರಾಹುಲ್ ಗಾಂಧಿ ವೇಣುಗೋಪಾಲರನ್ನು ಭೇಟಿಯಾದ್ರೂ ಇಲ್ಲವೋ ಅನ್ನೋ ಗುಟ್ಟನ್ನ ಇನ್ನೂ ಬಿಟ್ಟುಕೊಟ್ಟಿಲ್ಲ. ಈ ಮೊದಲು ನವೆಂಬರ್ 20ರ ಡೆಡ್ಲೈನ್ ಅಂತಿದ್ದ ಡಿಕೆಶಿ ಬಣ ಈಗ ಮೇ 20ರ ಗಡುವಿಗೆ ಬಂದು ನಿಂತಿದೆ.
ನೋಡ್ತಾ 6 ತಿಂಗಳು ಉರುಳಿದೆ. ಸಿಎಂ ಗದ್ದುಗೆಗೇರಲು ಡಿಕೆಶಿ ನಡೆಸುತ್ತಿರೋ ಕಸರತ್ತುಗಳನ್ನ ಕಂಡು ಇದೇನೂ ನೆವರ್ ಎಂಡಿಂಗ್ ಸ್ಟೋರಿನ ಅಂತ ಜನರು ಒಳಗೊಳಗೆ ಪಿಸುಗುಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಳಿಗೆ ಎಂದು ಉಪಮುಖ್ಯಮಂತ್ರಿಗಳ ಕ್ಯಾಂಪ್ ಕುಣಿದಾಡಿತ್ತು. ಇನ್ನೇನು ಹೈಕಮಾಂಡ್ ನಮ್ಮ ನಾಯಕರನ್ನ ದೆಹಲಿಗೆ ಕರೆಯುತ್ತೆ. ಇಬ್ಬರನ್ನ ಮುಖಾಮುಖಿ ಕೂರಿಸಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯನ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಬಗೆಹರಿಸುತ್ತದೆ ಅನ್ನೋ ಆಸೆಯಲ್ಲಿತ್ತು. ನವೆಂಬರ್ ಇರಲಿ, ಏಪ್ರಿಲ್ ಮುಗಿಯುತ್ತಾ ಬಂದ್ರೂ ಡಿಕೆಶಿಯನ್ನ ದೆಹಲಿಗೆ ಕರೆಯೋದು ಬಿಡಿ, ಅವರೇ ಕಾಡಿ ಬೇಡಿದ್ರೂ ಭೇಟಿಯಾಗಲು ಟೈಮ್ ಕೊಡ್ತಿಲ್ಲ. ಅಸಲಿಗೆ ಹೈಕಮಾಂಡ್ ನಾಯಕರಿಗೂ ಈ ಬಗ್ಗೆ ಮನಸ್ಸಿಲ್ಲ ಅನ್ನೋ ಸುದ್ದಿ ದೆಹಲಿಯ 10 ಜನಪದ ಸುತ್ತ ಸುಳಿದಾಡುತ್ತಿದೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾಯ್ತು ಖರ್ಗೆ ಸ್ಥಿತಿ. ರಾಜ್ಯದ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಎಐಸಿಸಿ ಅಧ್ಯಕ್ಷರ ಪಾಡು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಾಗಿದೆ. ಒಂದು ಹಂತದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಡಿಕೆಶಿ ಪರವಾಗಿಯೇ ಇದ್ದಾರೆ ಅನ್ನೋದು ಅಂಗೈನ ಹುಣ್ಣಿನಂತೆ ಗೋಚರಿಸುತ್ತಿದೆ. ಕಾರಿನೊಳಗೆ ಕ್ಲೋಸ್ ಡೋರ್ನಲ್ಲಿ ಇಬ್ಬರು ಎಷ್ಟೇ ಮಾತನಾಡಿಕೊಂಡ್ರು ಖರ್ಗೆ ಅವರು ಕೊನೆಗೆ ಗಾಂಧಿ ಪರಿವಾರದತ್ತ ನೋಡ್ತಾರೆ. ಡಿಕೆಶಿಗಂತೂ ರಾಹುಲ್ ಸೋನಿಯಾ ಭೇಟಿಯ ಭಾಗ್ಯವೇ ಸಿಕ್ತಿಲ್ಲ. ಮೊನ್ನೆ ಏನು ನಾನು ದೆಹಲಿಗೆ ಗಾಳಿ ಕುಡಿಯಲು ಬಂದಿಲ್ಲ ಅಂದವರು ಇಂದು ಮಾಧ್ಯಮಗಳ ಮುಂದೆ ನಾನು ರಾಜಕೀಯ ಮಾತೇ ಆಡಲ್ಲ ಅಂತಿದ್ದಾರೆ. ಡೆಲ್ಲಿಲೇನ್ ಗಾಳಿಗಿಳಿ ಕುಡಿಯಕ್ ಬಂದಿಲ್ಲ ನಾನು. ಯಾರಿಗಾರು ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ನೋಡಪ್ಪ, ನಾನು ಯಾವ್ದೂನು ಪೊಲಿಟಿಕಲ್ ಇಶ್ಯೂಸ್ ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಾದ್ರು ಟೈಮ್ ಬಂದಾಗ ನಿಮ್ಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾ ಹಿಂದೆನೆ ಹೇಳಿದೀನಿ. ನಮ್ಮಲ್ಲಿ ಏನು ಯಾವ ಸಮಸ್ಯೆ ಏನು ಇಲ್ಲ, ಯಾವ ಪಾಲಿಟಿಕ್ಸ್ ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನ್ ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಇದೆ ಸರ್. 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಹೈಕಮಾಂಡ್ ಯಾವಾಗ ಏನ್ ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ರು ಹೇಳಿದೀವಿ. 2 ದಿನದಲ್ಲಿ ಡಿಕೆ ಶಿವಕುಮಾರ್ ಮಾತಿನ ವರಸೆ ಬದಲಾಗಿರುವುದನ್ನ ಕಂಡು ಕಾಂಗ್ರೆಸ್ನೊಳಗೆ ಗುಸುಗುಸು ಶುರುವಾಗಿದೆಯಂತೆ. ಅಲ್ಲ ಸ್ವಾಮಿ, ಮೊದಲು ನವೆಂಬರ್ 20ಕ್ಕೆ ಸಿಎಂ ಆಗೋದೇ ಅಂದಿದ್ರು. ಆಮೇಲೆ ಮೇ 4ಕ್ಕೆ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬರುತ್ತೆ. ಆಮೇಲೆ ಇನ್ನೇನಿದೆ ಡಿಕೆಶಿ ಸಿಎಂ ಆಗೋದು ಎಂದು ಡಿಸಿಎಂ ಬಣ ಕೇಕೆ ಹಾಕಿಯೂ ಆಯಿತು. ಬಳಿಕ ಮೇ 15ಕ್ಕೆ ಶಿವಕುಮಾರ್ ಸಾಹೇಬ್ರ ಬರ್ತ್ಡೇ ಇದೆ. ಅವತ್ತೇ ಹೈಕಮಾಂಡ್ ಸಿಹಿ ಸುದ್ದಿ ಕೊಡುತ್ತೆ ಎಂದು ಅಭಿಮಾನಿ ಬಳಗ ಸಂಭ್ರಮಿಸುತ್ತಿದೆ. ಈ ನಡುವೆ ಮೇ 20ರ ಡೆಡ್ ಲೈನ್ ಮುನ್ನೆಲೆಗೆ ಬಂದಿದೆ. ಮೇ 20, 2026ಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣಗೊಳ್ಳಲಿದೆ. ಮೊನ್ನೆ ರಾತ್ರಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದ ಡಿಕೆಶಿ ಮೇ 4ರ ಒಳಗೆ ಒಂದು ಸ್ಪಷ್ಟ ಸಂದೇಶ ಕೊಡಿ ಎಂದು ಕೊನೆಯ ಅವಕಾಶ ಕೊಟ್ಟು ಬಂದಿದ್ದಾರಂತೆ. ಈ ನಡುವೆ ರಾಹುಲ್ ಗಾಂಧಿ ವೇಣುಗೋಪಾಲರನ್ನು ಭೇಟಿಯಾದ್ರೂ ಇಲ್ಲವೋ ಅನ್ನೋ ಗುಟ್ಟನ್ನ ಇನ್ನೂ ಬಿಟ್ಟುಕೊಟ್ಟಿಲ್ಲ. ಈ ಮೊದಲು ನವೆಂಬರ್ 20ರ ಡೆಡ್ಲೈನ್ ಅಂತಿದ್ದ ಡಿಕೆಶಿ ಬಣ ಈಗ ಮೇ 20ರ ಗಡುವಿಗೆ ಬಂದು ನಿಂತಿದೆ. ನೋಡ್ತಾ 6 ತಿಂಗಳು ಉರುಳಿದೆ. ಸಿಎಂ ಗದ್ದುಗೆಗೇರಲು ಡಿಕೆಶಿ ನಡೆಸುತ್ತಿರೋ ಕಸರತ್ತುಗಳನ್ನ ಕಂಡು ಇದೇನೂ ನೆವರ್ ಎಂಡಿಂಗ್ ಸ್ಟೋರಿನ ಅಂತ ಜನರು ಒಳಗೊಳಗೆ ಪಿಸುಗುಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.